ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ಕಳೆದ ವಾರ ಪ್ರಕಟಿಸಿದ್ದ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನೇ ಅನುಸರಿಸಿ ತಯಾರಿಸಿದ ಪ್ರಶ್ನೆ ಪತ್ರಿಕೆ ಇದು. ನಾಳಿನ ಪರೀಕ್ಷೆಗಾಗಿ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಇದರ ಸದುಪಯೋಗಪಡಿಸಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸಾಗೋಣ. ಅಂದಹಾಗೆ 40 ಅಂಕಗಳಿಗೆ ನೀವು ಪಡೆದ ಅಂಕಗಳನ್ನು ಗುರುತಿಸಿ ತಪ್ಪದೇ ತಿಳಿಸಿ. ಇದು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪ್ರೇಟರಿ ಇದ್ದ ಹಾಗೆ. ಆಲ್ ದ ಬೆಸ್ಟ್. ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಪತ್ರಿಕೆಯಲ್ಲಿ 81ನೇ ಪ್ರಶ್ನೆಯಿಂದ ಆರಂಭ ಆಗುತ್ತಲ್ವಾ. आवश्यक शब्द का विलोम रूप है. ए आवश्यकता, बी अविनाश, सी अनावश्यक, डी अवश्य. आवश्यक ಎಂಬ ಪದದ ಆಪೋಸಿಟ್ ವರ್ಡ್ನ ನಾವು ಈ 4ರಲ್ಲಿ ಗುರುತಿಸಿ ಬರಿಬೇಕು. ಉತ್ತರ ನಿಮಗೆ ತಿಳಿದಿದೆ. ಸಿ ಅನಾವಶ್ಯಕ್ ಸರಿಯಾದಂಥ ಉತ್ತರ. 82ನೇ ಪ್ರಶ್ನೆಯನ್ನು ನೋಡೋಣ. निम्नलिखित में से स्त्रीलिंग शब्द है. ए बालिका, बी लड़का, सी सुनार, डी ವಿಧಾತ. ಅಂದರೆ ಇಲ್ಲಿರ್ತಕ್ಕಂಥ 4 ಪದಗಳಲ್ಲಿ ಸ್ತ್ರೀಲಿಂಗ ಶಬ್ದವನ್ನು ಹುಡುಕಿ ನಾವು ಬರೀಬೇಕು. ಬಾಲಿಕಾ ಅಂದರೆ ಹುಡುಗಿ, ಲಡಕ ಅಂದರೆ ಹುಡುಗ, ಸುನಾರ್ ಅಂದರೆ ಗೋಲ್ಡ್ ಸ್ಮಿತ್ ಬಂಗಾರದ ಕೆಲಸ ಮಾಡ್ತಕ್ಕಂತಹ ಅಕ್ಕಸಾಲಿಗ, ವಿಧಾತ ಅಂದರೆ ದೇವರು ವಿಧಿಯನ್ನು ಬರಿತಕ್ಕಂಥವನು. ಯಾವುದು ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಅಂದರೆ ಎ ಬಾಲಿಕಾ. 83ನೇ ಪ್ರಶ್ನೆಯನ್ನು ನೋಡೋದಾದರೆ ಜಾಗ್ನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ನಿಮಗೆ ಗೊತ್ತಿದೆ ಅಲ್ವಾ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ, ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ. ಅದನ್ನೇ ನಾವು ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ನೋಡಿ ಬರಿಬೇಕು. ಎ ಜಗ್ನಾ, ಬಿ ಜಾಗ್, ಸಿ ಜಗ್ವಾನ, ಡಿ ಜಗಾನ. ಜಾಗ್ನ ಅಂತಕ್ಕಂತಹ ಕ್ರಿಯೆಯ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೀಬೇಕು. ಜಾಗ್ನ ಅಂದರೆ ಎಚ್ಚರಗೊಳ್ಳೋದು. ಮತ್ತು ಪ್ರಥಮ ಪ್ರೇರಣಾರ್ಥಕ ರೂಪದಲ್ಲಿ ಏನಾಗಬೇಕದು ಎಚ್ಚರಿಸುವುದು. ಜಗ್ನ ಅಂದರೆ ಅದು ಎಚ್ಚರಗೊಳ್ಳೋದು. ಜಾಗ್ ಅಂದರೆ ಅದು ಅದೇ ಅರ್ಥ ಬರುತ್ತೆ. ಜಗ್ವಾನ ಅಂದರೆ ಇನ್ನೊಬ್ಬರಿಗೆ ಹೇಳಿ ಎಚ್ಚರಿಸ್ತಕ್ಕಂಥದ್ದು, ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪದು. ಜಗಾನ ಅಂದರೆ ಎಚ್ಚರಿಸುವುದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇ ತಾನೇ. ಡಿ ಜಗಾನ ಸಹಿ ಉತ್ತರ ಹೋಗ. 84ನೇ ಪ್ರಶ್ನೆಯನ್ನು ನೋಡೋದಾದರೆ ಪರೋಪಕಾರ ಶಬ್ದ ಮೇ ಸಂಧಿ ಹೈ. ಎ दीर्घ संधि, बी गुण संधि, सी यण संधि, डी वृद्धि संधि. कौन सी संधि है? अगर संधि विच्छेद किया गया तो पर प्लस उपकार, पर प्लस उपकार परोपकार होगा ना. तो यहां आ और ऊ मिलकर क्या बना है? ओ बना है. कौन सी संधि कहलाएगी? गुण संधि. ಗುಣ ಸಂಧಿ ಸಹಿ ಉತ್ತರ है. ಆ ಮತ್ತು ಊ ಸೇರಿ ಓ ಆಗಿದೆ, ಹಾಗಾಗಿ ಇದು ಗುಣ ಸಂಧಿ ಅಂತ ನಾವು ಗುರುತಿಸಬೇಕು. 85ನೇ ಪ್ರಶ್ನೆಯನ್ನು ನೋಡಿ. ದೇಶ ವಿದೇಶ ಶಬ್ದ ಮೇ ಸಮಾಸ है. ಎ तत्पुरुष समास, बी कर्मधारय समास, सी द्वंद्व समास, डी बहुव्रीहि समास. ದೇಶ और ವಿದೇಶ, ದೇಶ और ವಿದೇಶ ಅಂತಕ್ಕಂಥದ್ದು ಆಗುತ್ತೆ ತಾನೆ. ಉದಾಹರಣೆಗೆ सुख और दुख, सीता और राम. ಈ ಔರ್, ತಥಾ, ಯಾ, ಅಥವಾ, ಯವಂ, ವಾ ಇವೆಲ್ಲವೂ ಕೂಡ ಮಧ್ಯದಲ್ಲಿ ಇದಾದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿಬಹುದು. ಇದನ್ನು ಸಿಂಪಲ್ ಆಗಿ ಗುರುತಿಸೋದಾದ್ರೆ ಮಧ್ಯದಲ್ಲಿ ಹೈಫನ್ ಇರುತ್ತೆ ನೋಡ್ರಿ, ಅದನ್ನು ನಾವು ಗುರುತಿಸಿ ನಾವು ದ್ವಂದ್ವ ಸಮಾಸ್ಗೆ ಉದಾಹರಣೆಯಾಗಿ ತಗೋಬಹುದು. ಸುಬಹ ಔರ್ ಶಾಮ್, ದಾಲ್ ಔರ್ ರೋಟಿ, ಸುಖ್ ಯಾ ದುಃಖ್, ಇಧರ್ ಔರ್ ಉಧರ್, ಈ ಥರದ ಉದಾಹರಣೆಗಳನ್ನು ನಾವು ಗುರುತಿಸಬಹುದು. ಸಿ ದ್ವಂದ್ವ ಸಮಾಸ ಸರಿಯಾದ ಉತ್ತರ. 86ನೇ ಪ್ರಶ್ನೆಯನ್ನು ನೋಡೋಣ. ಹಮ್ ದೋನೋ ಬೀಕು ಅಹಿಲ್ ಡ್ಯಾಶ್ ಘರ್ ಮೇ ರಹತೆ ಹೈ. ವಾಕ್ಯ ಕೆ ಲಿಯೆ ಉಪಯುಕ್ತ ಕಾರಕ ಹೈ. ಯಾವ ಕಾರಕ ಚಿಹ್ನೆಯನ್ನು ನಾವಲ್ಲಿ ಬರಿಬೇಕು ಅನ್ನೋದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ನೋಡೋಣ. ಎ ಪರ್, ಬಿ ಕೆ, ಸಿ ನೇ, ಡಿ ಸೇ. ಯಾವುದು ಇಲ್ಲಿ ಪ್ರಯುಕ್ತವಾಗ್ತಕ್ಕಂಥದ್ದು? ಉದಾಹರಣೆಗೆ ಕರ್ತಾಕಾರಕ ಅಂದರೆ ನೇ ಬರುತ್ತೆ, ಇಲ್ಲಿ ಕರ್ತಾಕಾರಕ ಬರಲ್ಲ. ಇಲ್ಲಿ ಬರ್ತಕ್ಕಂಥದ್ದು ಸಂಬಂಧಕಾರಕ ಯಾವ್ದು ಬರುತ್ತೆ?
बीकू अहीर के घर में रहते थे ಅಥವಾ घर में रहते हैं. ಬಿ ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕೆ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ತುಂಬಬೇಕು. हम दोनों बीकू अहीर के घर में रहते हैं. 87ನೇ ಪ್ರಶ್ನೆ, सत्य क्या होता है वाक्य में प्रयुक्त विराम चिन्ह है. ಇಲ್ಲಿ ಒಂದು ವಿರಾಮ ಚಿಹ್ನೆ ಆಲ್ರೆಡಿ ಬಳಸಿದರೆ ಅದನ್ನು ನಾವು ಗುರುತಿಸಬೇಕು. ಎ ಅಲ್ಪ ವಿರಾಮ್, ಬಿ ಪೂರ್ಣ ವಿರಾಮ್, ಸಿ ಪ್ರಶ್ನವಾಚಕ್, ಡಿ ಕೋಷ್ಟಕ್. ಯಾವ ವಿರಾಮ ಚಿಹ್ನೆ ಇದೆ? ತುಂಬ ಸುಲಭವಾದಂತಹ ಸರಳ ಉತ್ತರ ತಾನೇ ಇದು. ಈ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂತಹ ವಿರಾಮ ಚಿಹ್ನೆ ಸಿ ಪ್ರಶ್ನವಾಚಕ್. 8ನೇ ಪ್ರಶ್ನೆಯನ್ನು ಗಮನಿಸೋಣ. ಪತ್ರ ಮೇ ಪಿತಾ ಕೋ ಸಂಬೋಧಿತ್ ಕರ್ತೆ ಹೇ. ರಚನಾ ವಿಭಾಗದಿಂದ ಬಂದಿರತಕ್ಕಂತಹ ಪ್ರಶ್ನೆ ಇದು. ಎ ಪೂಜ್ಯ ಪಿತಾಜಿ, ಪ್ರಿಯ ಪಿತಾಜಿ, ಪಿತಾ ಮಹೋದಯ್, ಡಿ ಮಾನ್ಯವರ್ ಪಿತಾಶ್ರೀ. ಯಾವುದು ನಿಮ್ಮ ಆಯ್ಕೆ? ಎ ಪೂಜ್ಯ ಪಿತಾಜಿ ಅಂತ ಕರಿತೀವೋ, ಅಥವಾ ಪ್ರಿಯ ಪಿತಾಜಿ ಅಂತ ಕರಿತೀವೋ, ಪಿತಾ ಮಹೋದಯ ಅಂತ ಕರಿತೀವೋ, ಉದಾಹರಣೆಗೆ ಪ್ರಾಧ್ಯಾಪಕ ಮಹೋದಯ ಅಂತ ಕರಿತೀವಲ್ಲ ಹಾಗೆ ಮಾನ್ಯವರ್ ಪ್ರಾಧ್ಯಾಪಕ ಅಂತ ಎಲ್ಲ ಕರಿತೀವಿ. ನೀವು ಗುರುತಿಸಬೇಕಾಗಿರ್ತಕ್ಕಂಥದ್ದು ತಂದೆಗೋಸ್ಕರ ಪೂಜ್ಯ ಪಿತಾಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. कवि भगवती चरण वर्मा प्रणाम कर रहे हैं. ए मातृभूमि को, बी कोटिजन को, सी गांधी जी को, डी बुद्ध को. किसको प्रणाम कर रहे हैं? मातृभूमि कविता से लिया गया है इसको. कवि भगवती चरण वर्मारವರು ಯಾರಿಗೆ ನಮಿಸುತ್ತಿದ್ದಾರೆ? ಇದು ಪ್ರಶ್ನೆ. ಮಾತೃಭೂಮಿಗ ಅಥವಾ ಇಲ್ಲಿರ್ತಕ್ಕಂಥ ಕೋಟಿ ಕೋಟಿ ಜನಸಂಖ್ಯೆಗ, ಮಹಾತ್ಮ ಗಾಂಧೀಜಿಯವ್ರಿಗ, ಮಹಾತ್ಮ ಬುದ್ಧರವ್ರಿಗ ಅಂತಕ್ಕಂಥದ್ದು ಪ್ರಶ್ನೆ. उत्तर ಗೊತ್ತು ತಾನೆ? ये मातृभूमि को सही उत्तर है. 90ನೇ ಪ್ರಶ್ನೆ ಕಾಶ್ಮೀರಿ ಸೇವೆಯಿಂದ ಕೇಳಿದರೆ ಲೇಖಕ್ ಪ್ರೇಮಚಂದ್ ಜಿ ಕೋ ನಜರ್ ಆಯಾ. ಎ ಗುಲಾಬಿ ಸೇಬ್, ಬಿ ಆಮ್, ಸಿ ಕೇಲಾ, ಡಿ ಖಜೂರ್. ಕ್ಯಾ ನಜರ್ ಆಯಾ? ಅವರು ಮಾರ್ಕೆಟಿಗೆ ಹೋಗಿರ್ತಾರೆ, ಚೌಕಕ್ಕೆ ಏನೋ ಅವಶ್ಯಕ ವಸ್ತುಗಳನ್ನು ಕೊಂಡುಕೊಳ್ಳೋಣ ಅಂತ ಲೇಖಕರಾದಂಥ ಪ್ರೇಮಚಂದ್ ಅವರು. ಆಗ ಅವರಿಗೆ ಅಂಗಡಿಯಲ್ಲಿ ಹಾಗೆ ಜೋಡಿಸಿಟ್ಟಿರ್ತಕ್ಕಂಥ ಹಣ್ಣುಗಳು ಕಾಣಿಸ್ತವೆ. ಯಾವ ಹಣ್ಣು? ಏನು ಸೇಬೆ ಹಣ್ಣ, ಮಾವಿನ ಹಣ್ಣ, ಬಾಳೆಹಣ್ಣ, ಅಥವಾ ಉತ್ತುತ್ತಿ ಅಂತಲ್ಲ ಖರ್ಜೂರ ಅಂತೀವಲ್ಲ ಆ ಹಣ್ಣ? ಯಾವುದು? ಉತ್ತರ ಗೊತ್ತಿದೆ. ಬಿ ಗುಲಾಬಿ ಸೇಬ್ ಸಹಿ ಉತ್ತರ ಹೋಗ. 91ನೇ ಪ್ರಶ್ನೆಯನ್ನು ನೋಡೋದಾದರೆ ಲೇಖಿಕಾನೆ ಗಿಲ್ಲುಕೆ ಘಾವಂ ಪರ್ ಲಗಾಯ. ಮಹಾದೇವಿ ವರ್ಮಾ ಅವರು ಗಾಯಗೊಂಡಂತಹ ಆ ಅಳಿಲಿನ ಮರಿಗೆ, ಗಿಲ್ಲುವಿನ ಆ ಗಾಯಕ್ಕೆ ಏನನ್ನು ಹಚ್ತಾರೆ? ए सोनजूही की पत्तियाँ, बी काटन की पट्टी, सी पेंसिलिन का मरहम, डी हल्दी. ಏನು ಆ ಬಳ್ಳಿ ಇತ್ತಲ್ವಾ, ಆ ಬಳ್ಳಿಯ ಎಲೆಗಳನ್ನು ಹಚ್ತಾರ. ಕಾಟನ್ ಕಿ ಪಟ್ಟಿ ಅಂದರೆ ಆ ಹತ್ತಿಯ ಪಟ್ಟಿಯನ್ನು ಏನನ್ನು ಕಟ್ತಾರ. ಪೆನ್ಸಿಲಿನ್ ಕ ಮರಹಂ, ಆ ಪೆನ್ಸಿಲಿನ ಆ ಔಷಧಿಯನ್ನು ಹಚ್ತಾರ. ಅಥವಾ ಹಲ್ದಿ ಅಂದರೆ ಅರಿಶಿನ. ಯಾವುದನ್ನು ಅವರು ಹಚ್ಚೋದು? ಸಿ पेंसिलिन का मरहम. आधुनिक पुरुष ने विजय पाई है. ए ऐश्वर्य पर, बी बाह्याकाश पर, सी प्रकृति पर, डी ऊपरयुक्त सभी. ಅಭಿನವ ಮನುಷ್ಯ ಪದ್ಯದ ಕ್ವಶನ್ ತಾನೇ ಅದು. ಆಧುನಿಕ ಪುರುಷನಾದಂಥವನು ಇದ್ರ ಮೇಲೆ ಆಲ್ಮೋಸ್ಟ್ ಗೆಲುವನ್ನು ಸಾಧಿಸಿದ್ದಾನೆ ಅಂತ ಕವಿಗಳು ಹೇಳ್ತಾರೆ. ಅದು ಯಾವುದ್ರ ಮೇಲೆ ಅಂತಕ್ಕಂಥದ್ದನ್ನು ನಾವು ಬರಿಬೇಕು. ಐಶ್ವರ್ಯ, ಬಾಹ್ಯಾಕಾಶ, ಪ್ರಕೃತಿ ಅಥವಾ ಇವೆಲ್ಲವೂ? ಶ್ರೀ ರಾಮಧಾರಿ ಸಿಂಹ ದಿನಕರ್ಜಿ ಅವರ ಪ್ರಕಾರ ಸಿ ಪ್ರಕೃತಿ ಪರ್ सही उत्तर है. 93ನೇ ಪ್ರಶ್ನೆಯನ್ನು ನೋಡೋಣ. पंडित राजकिशोर क्या काम करते थे? बसंत की सच्चाई ವಿಷ್ಣು ಪ್ರಭಾಕರ್ ಅವರು ಬರೆದಂತಹ ಬಸಂತ್ ಕಿ ಸಚ್ಚಾಯಿ ಪಾಠದ ಪ್ರಶ್ನೆ. ಸಹೃದಯಿ ಪಂಡಿತ್ ರಾಜಕಿಶೋರ್ ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಎ ಶಿಕ್ಷಕ್, ಬಿ ಮಜ್ದೂರೋं के नेता, ಸಿ ಡಾಕ್ಟರ್, ಡಿ ಲೇಖಕ್. ಉತ್ತರ है ಯಾವ್ದು ನಿಮ್ಮ ಉತ್ತರ? ಅವರು ಶಿಕ್ಷಕರಾಗಿದ್ರಾ, ಕಾರ್ಮಿಕ ಮುಖಂಡರಾಗಿದ್ರಾ, ಡಾಕ್ಟರ್ ಅಥವಾ ಲೇಖಕರಾಗಿದ್ರ? ಯಾರಾಗಿದ್ರು ಅವರು? ಬಿ ಮಜ್ದೂರೋं के नेता. ತುಳಸಿದಾಸ್ ಜಿ ಮುಖ ಕೋ ಮಾನ್ತೆ ಹೇ. ತುಳಸಿಕೆ ದೋಹೆಗಳಿಂದ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಒಟ್ಟು 3 ಪ್ರಶ್ನೆ ಈ ಪದ್ಯದಿಂದ ಕೇಳ್ತಾರೆ ನಿಮಗೆ. ತುಳಸಿದಾಸ್ ಜಿ ಅವರು ಬಾಯಿಗೆ ಏನೆಂದು ಬಗೆಯುತ್ತಾರೆ, ಏನೆಂದು ತಿಳಿಯುತ್ತಾರೆ? ಏನಂತ ತಿಳಿತಾರೆ ಅವರು? ಮುಖಿಯಾ, ಸುಬೇದಾರ್, ಗುರು, ವೈದ್ಯ. ಎ ಮುಖಿಯಾ ಸಹಿ ಉತ್ತರ ಹೋಗ. ಬಾಯಿ ಒಂಥರ ಮುಖಂಡನ ಥರ ಇರಬೇಕು, ನೇತಾರನ ಥರ ಇರಬೇಕು. ಅದಕ್ಕೆ ಸಿಕ್ಕಿರ್ತಕ್ಕಂತಹ ಆಹಾರ ಪದಾರ್ಥದ ಎಲ್ಲ ಪೋಷಕಾಂಶಗಳನ್ನು ಅದು ಸರ್ವ ಅಂಗಗಳಿಗೂ ಹೇಗೆ ಕಳಿಸುತ್ತೋ ಹಾಗೆಯೇ ಮುಖಂಡನಾದಂಥವನು
ತನ್ನ ಕೆಲಸದ ಫಲವನ್ನು ಸಮಾಜದ ಎಲ್ಲ ವರ್ಗಗಳಿಗೂ ಹಂಚಬೇಕು ಅನ್ನೋದು ಅದರ ಅರ್ಥ. 95ನೇ ಪ್ರಶ್ನೆಯನ್ನು ನೋಡೋಣ. ಇಂಟರ್ನೆಟ್ ಕ್ರಾಂತಿ ಈ ಪಾಠದಿಂದ ಕೇಳಿರ್ತಕ್ಕಂಥದ್ದು. ಇಂಟರ್ನೆಟ್ ದ್ವಾರ ಪಲ್ ಭರ್ ಮೇ ಭೇಜ್ ಸಕ್ತೆ ಹೇ कोई भी विचार, ಸ್ಥಿರ ಚಿತ್ರ, ವಿಡಿಯೋ ಚಿತ್ರ, ಉಪಯುಕ್ತ ಸಭಿ. ಇಂಟರ್ನೆಟ್ನ ಮುಖಾಂತರ ಕ್ಷಣ ಮಾತ್ರದಲ್ಲಿ ನಾವು ಇದನ್ನು ಕಳಿಸೋದಕ್ಕೆ ಸಾಧ್ಯ. ಯಾವುದಾದ್ರೂ ಮಾಹಿತಿಯನ್ನು, ಅಂದರೆ ಯಾವುದಾದ್ರೂ ಮೇಲ್ ಆಗಿರ್ಬೋದು. ಸ್ಥಿರ ಚಿತ್ರ ಅಂದರೆ ಯಾವುದಾದ್ರೂ ಭಾವಚಿತ್ರ, ಸ್ಥಿರ ಚಿತ್ರ ಯಾವುದಾದ್ರೂ. ವಿಡಿಯೋ ಚಿತ್ರ ಅಂದರೆ ಯಾವುದಾದ್ರೂ ವಿಡಿಯೋ ಕ್ಲಿಪ್ನ. ಉಪಯುಕ್ತ ಸಭಿ ಅಂದರೆ ಇವೆಲ್ಲವನ್ನು ನಾವು ಇಂಟರ್ನೆಟ್ನ ಮುಖಾಂತರ ಕಳಿಸೋದಕ್ಕೆ ಸಾಧ್ಯನಾ? ನಿಮ್ಮ ಉತ್ತರ ಎಸ್ ತಾನೆ, ಡಿ ಉಪಯುಕ್ತ ಸಭಿ. 96ನೇ ಪ್ರಶ್ನೆಯನ್ನು ನೋಡೋಣ. ಪರ್ಸಾಯಿಜಿ दूसरे दर्जे में क्यों सफ़र करना चाहते थे? ಪರ್ಸಾಯಿಜಿ ಅವರು ನಾವು ನಿಮಗೆ ಫಸ್ಟ್ ದರ್ಜೆಯ ಫೇರ್ ಕೊಡ್ತೀವಿ, ಇರೋದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡ್ತೀವಿ ಅಂತ ಆ ವ್ಯವಸ್ಥಾಪಕರು ಹೇಳಿದ ನಂತರ ಕೂಡ ಅವರೇನು ಮಾಡ್ತಾರೆ, ಯಾಕೋ ಏನೋ ಸೆಕೆಂಡ್ ದರ್ಜೆಯಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ, ಅಥವಾ ಎಷ್ಟು ದುಡ್ಡನ್ನು ಉಳಿಸೋದಕ್ಕೋಸ್ಕರ ಹಾಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಎ 200 रुपये बचाने के लिए, बी 130 रुपये बचाने के लिए, ಸಿ 250 रुपये बचाने के लिए, ಡಿ 150 रुपये बचाने के लिए. ಎಷ್ಟು ದುಡ್ಡನ್ನ ಉಳಿಸಬೇಕು ಅಂತ ಅವರು ತೀರ್ಮಾನ ಮಾಡಿದರು? 200 ರೂಪಾಯಿನ, 130 ರೂಪಾಯಿನ, 250 ರೂಪಾಯಿನ ಅಥವಾ 150 ರೂಪಾಯಿನ? ಯಾವ್ದು ನಿಮ್ಮ ಉತ್ತರ? ಡಿ 150 रुपये बचाने के लिए. 150 ರೂಪಾಯಿನ ಉಳಿಸೋದಕ್ಕೋಸ್ಕರ. 150 रुपये ಅಂದರೂ ಕೂಡ ಅದೇ. 250 ಅಂದರೆ 250. ಡಿ 150 रुपये बचाने के लिए सही उत्तर है. 97ನೆಯ ಪ್ರಶ್ನೆಯನ್ನು ನೋಡೋಣ. समय इनका दिया हुआ अनुपम धन है, ಕ್ಯಾಲೆಂಡರ್ का, ಈಶ್ವರ್ का, घड़ी का, ಮಾನ್ಯತಾ का. ನಮಗೆ ಯಾರು ಕೊಟ್ಟಿರೋದು ಸಮಯ ಅಂತಕ್ಕಂಥ ಅನುಪಮವಾದಂತಹ ಸಂಪತ್ತನ್ನು ನಮಗೆ ದಯಪಾಲಿಸಿದವರು ಯಾರು? ಕ್ಯಾಲೆಂಡರ್, ದೇವರು, ಅಥವಾ ನಮ್ಮಲ್ಲಿರ್ತಕ್ಕಂಥ ಗಡಿಯಾರ, ಅಥವಾ ನಮ್ಮ ನಂಬಿಕೆ. ಯಾವುದು ನಮಗೆ ದಯಪಾಲಿಸಿರೋದು? ಈಶ್ವರ್ का, भगवान का. बी ईश्वर का सही उत्तर है. 98ನೇ ಪ್ರಶ್ನೆ. हिमालय पर्वतारोहियों का सम्मेलन 1983 में कहाँ हुआ? 1983ರಲ್ಲಿ ನಡೆದಂತಹ ಹಿಮಾಲಯವನ್ನು ಏರಿದ ಪರ್ವತಾರೋಹಿಗಳ ಸಮ್ಮೇಳನ ನಡೆಯಿತು. ಎಲ್ಲಿ? ಎ ದಿಲ್ಲಿ, ಬಿ ಪಟ್ನಾ, ಸಿ ಇಟಾನಗರ್, ಡಿ ಮಣಿಪುರ್. ಎಲ್ಲಿ ನಡೀತು? ಎ ದಿಲ್ಲಿ. ಇನ್ನೊಂದು ರೀತಿಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳ್ಬೋದು. ದೆಹಲಿಯಲ್ಲಿ ನಡೆದ ಹಿಮಾಲಯ ಪರ್ವತಾರೋಹಿಗಳ ಸಮ್ಮೇಳನ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದರೆ 1983 ಅನ್ನೋದು ನಿಮ್ಮ ಉತ್ತರ ಆಗಿರಬೇಕು. ಸರಿ. 99ನೇ ಪ್ರಶ್ನೆಯನ್ನು ನೋಡಿ. ಚುಟ್ಕಿ ದೇ ದೇಕರ್ ಹಸ್ನೆ ವಾಲೆ. ಚಿಟಿಕೆ ಒಡೆದು ನಗ್ತಾ ಇರ್ತಾರೆ ಕೃಷ್ಣನನ್ನು ನೋಡಿ. ಸೂರ್ಯಮ್ಮ ಪದದಲ್ಲಿ ಬಂದಿರತಕ್ಕಂಥ ಆ ವಿವರಣೆ. ಎ ಗೋಪಿಕಾಯೇ, ಸಬ್ ಛಾತ್ರ, ಸಿ ಗ್ವಾಲ್ ಮಿತ್ರ, ಇನ್ಮೇಸೆ ಕೋಯಿ ನಹಿ. ಯಾರು ನಗ್ತಾ ಇದ್ದಿದ್ದು ಚಿಟಿಕೆ ಹೊಡೆದು? ಗೋಪಿಕೆಯರ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ, ಅಥವಾ ಅಲ್ಲಿರ್ತಕ್ಕಂಥ ಯಾದವ ಮಿತ್ರರ, ಅಥವಾ ಇದರಲ್ಲಿ ಯಾರು ಅಲ್ವಾ? ಯಾರು? ಸಿ ಗ್ವಾಲ್ ಮಿತ್ರ ಸಹಿ ಉತ್ತರ ಹೇ. ಅಲ್ಲಿರ್ತಕ್ಕಂಥ ಬಲರಾಮನ ಫ್ರೆಂಡ್ಸ್, ಯಾದವ ಮಿತ್ರರು ಏನಿದ್ರೋ ಅವರೆಲ್ಲ ಚಿಟಿಕೆ ಹೊಡೆದು ಕೃಷ್ಣನನ್ನು ನೋಡಿ ಬಲರಾಮನ ಮಾತನ್ನು ಕೇಳಿ ನಗ್ತಾ ಇದ್ರು. 100ನೇ ಪ್ರಶ್ನೆಯನ್ನು ನೋಡೋಣ. ಸಿಲಿಕಾನ್ ಸಿಟಿ ಕಹಾ ಜಾತಾ ಹೈ? ಬೆಂಗಳೂರು ಕೋ, ದಾವಣಗೆರೆ ಕೋ, ಮೈಸೂರು ಕೋ, ಕಲಬುರಗಿ ಕೋ? ಯಾವ್ದು ನಿಮ್ಮ ಉತ್ತರ? ಕರ್ನಾಟಕ ಸಂಪದ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸಿಲಿಕಾನ್ ಸಿಟಿ ಅಂತ ಕರೆಯೋದು ಎ ಬೆಂಗಳೂರು ಕೋ. असफलता एक चुनौती है ಡ್ಯಾಶ್ ಕವಿತಾ ಕಿ ಪಂಕ್ತಿ ಪೂರ್ಣ ಕೀಜಿಯೇ. ಈ ಕವಿತೆಯ ಮುಂದಿನ ಭಾಗ, ಆ ಸೆಂಟೆನ್ಸ್ನ ಮುಂದಿನ ಭಾಗವನ್ನು ನಾವು ಏನು ಮಾಡಬೇಕು? ಆ ವಾಕ್ಯದ ಮುಂದಿನ ಭಾಗವನ್ನು ನಾವು ಪೂರ್ಣಗೊಳಿಸಬೇಕು. मत भागो तुम, नींद चैन को त्यागो तुम, इसे स्वीकार करो, देखो और सुधार करो. असफलता एक चुनौती है, इसे ಸ್ವೀಕಾರ ಕರೋ ಅಂತ ಬರುತ್ತೆ ತಾನೆ ಪದ್ಯ. ನೀವೆಲ್ಲ ಬಯಾಟ್ ಮಾಡಿರೋ ಪದ್ಯ. ಸಿ ಇಸೆ ಸ್ವೀಕಾರ ಕರೋ ಸರಿಯಾದ ಉತ್ತರ. ಹಾಗೆಯೇ ನಾವು ಗಮನಿಸಬೇಕಾಗಿರೋದೇನೆಂದರೆ ಆ 6 ಲೈನಲ್ಲೇ ಮೋಸ್ಟ್ಲಿ ಪ್ರಶ್ನೆ ಇದೇ ಬಗೆಯ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪದ್ಯ ನೀವು ಬಯಾಟ್ ಮಾಡಿರ್ತಕ್ಕಂಥದ್ದು ಹಾಗೆ ವ್ಯರ್ಥ ಏನೂ ಆಗಲ್ಲ. ನಾವು ಅದನ್ನು ಹಾಗೆ ನೆನಪಲ್ಲಿಟ್ಕೊಂಡ್ರೆ ಒಳ್ಳೆಯದು. 102ನೇ ಪ್ರಶ್ನೆಯನ್ನು ನೋಡೋಣ. भारत के खेत हैं सुहाने हरे भरे फल फूलों से युक्त ಉಪಯುಕ್ತ ಸಭಿ. ಭಾರತದ ಹೊಲ ಗದ್ದೆಗಳು, ತೋಟಗಳು ಹೇಗಿದ್ದಾವೆ ಅನ್ನೋದು ಪ್ರಶ್ನೆ. ತುಂಬ ಚೆನ್ನಾಗಿದ್ದಾವೆ, ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ, ಹೂವು ಹಣ್ಣುಗಳಿಂದ ತುಂಬಿದ್ದಾವೆ,
ಮೇಲಿನ ಎಲ್ಲವೂ ಅನ್ನೋವು 4 ಆಪ್ಷನ್ಗಳು. ನಿಮ್ಮ ಉತ್ತರ ಉಪಯುಕ್ತ ಸಭಿ. ಮೇಲಿನ ಎಲ್ಲವೂ ಕೂಡ ಸರಿನೇ, ನಿಜಾನೇ. 103ನೇ ಪ್ರಶ್ನೆಯನ್ನು ನೋಡಿದರೆ लेखक का जी ललचा उठा, रसीले आम देखकर, गुलाबी सेब देखकर, बड़े पपीते देखकर, डी सीताफल देखकर. ಲೇಖಕರ ಮನಸ್ಸು ಒಂಥರ ಲಲ್ಚಾ ಉಠ ಅಂದರೆ ಆಸೆ ಪಡ್ತು. ಯಾವುದನ್ನು ನೋಡ್ರಿ, ಯಾವ ಹಣ್ಣನ್ನು ನೋಡಿ ಅಂದರೆ ರಸಭರಿತ ಮಾವಿನ ಹಣ್ಣನ್ನು ನೋಡಿಯೋ, ಅಥವಾ ಗುಲಾಬಿ ಬಣ್ಣದ ಸೇಬೆ ಹಣ್ಣು ನೋಡಿನೋ, ಅಥವಾ ದೊಡ್ಡ ದೊಡ್ಡ ಪರಂಗಿ ಹಣ್ಣನ್ನು ನೋಡಿನೋ, ಅಥವಾ ಸೀತಾಫಲವನ್ನು ಕಂಡು ಅವರಿಗೆ ಅದನ್ನು ಕೊಂಡ್ಕೋಬೇಕು ಅನ್ನೋ ಆಸೆ ಆಯಿತಾ? ಪ್ರಶ್ನೆ ಇದು. ಉತ್ತರ ಗೊತ್ತು, ಬಿ ಗುಲಾಬಿ ಸೇಬ್ ದೇಖ್ಕರ್ ಉತ್ತರ ಹೋಗ. 104ನೇ ಪ್ರಶ್ನೆಯನ್ನು ನೋಡೋಣ. ಗಿಲಹರಿ ಕಾ ಲಘುಗಾತ್ ಭೀತರ್ ಬಂದ್ ರಹತಾ ಥಾ, ಲಿಫಾಫೆ ಮೇ, ಡಿಬ್ಬೆ ಮೇ, ಕಿತಾಬ್ ಮೇ, ಥಾಲಿ ಮೇ. ಇವರೇನಾದರೂ ಬರೀಬೇಕಾದ್ರೆ ಟೇಬಲ್ ಮೇಲೆ ಹತ್ತಿ ಬಂದಿರತಕ್ಕಂಥ ಅಳಿಲಿನ ಮರಿಯನ್ನು ಅವರೇನು ಮಾಡ್ತಾಯಿದ್ರು, ಒಂದು ಕಡೆ ಕುಂಡಿಸ್ತಾ ಇದ್ರು. ಅದು ಅದರೊಳಗಡೆನೇ ಇದ್ದು ಪಿಳಿ ಪಿಳಿ ಕಣ್ಣನ್ನು ಬಿಟ್ಕೊಂಡು, ಹೇಗೆ ಅದರ ಕಣ್ಣುಗಳು ಕಾಂಚ್ಕೆ ಮನ್ಕೋಂಕಿ ಜೇಸಿ ನೀಲಿ ಆಂಖೆ, ನೀಲಿ ಬಣ್ಣದ ಗಾಜಿನ ಮಣಿಗಳು ಇದ್ದಂಗೆ ಇರ್ತಕ್ಕಂಥ ಆ ಕಣ್ಣುಗಳಿಂದ ಅದು ನೋಡ್ತಾ ಇತ್ತಲ್ವಾ ಯಾರ ಮಹಾದೇವಿ ವರ್ಮ ಅವರ ಕೆಲಸ ಕಾರ್ಯಗಳನ್ನು. ಅದನ್ನೇ ನಾವು ಬರೀಬೇಕು. ಎಲ್ಲಿದ್ದು ನೋಡ್ತಾ ಇತ್ತು? ಎ ಲಿಫಾಫೆ ಮೇ, ಬಿ ಡಿಬ್ಬೆ ಮೇ, ಸಿ ಕಿತಾಬ್ ಮೇ, ಡಿ ಥಾಲಿ ಮೇ. ಎ ಲಿಫಾಫೆ ಮೇ ಸರಿಯಾದ ಉತ್ತರ. ಅವರೊಂದು ಪೇಪರ್ನ ಕವರಲ್ಲಿ ಅದನ್ನು ಹಾಕಿಟ್ರೆ 2 ಕೈಗಳಿಂದ ಅದನ್ನು ಹಿಡಿದು ಲೇಖಕಿಯವರನ್ನೇ ದಿಟ್ಟಿಸಿ ಅದು ನೋಡ್ತಾ ಇತ್ತು. मानव के हुक्म पर चढ़ता और उतरता है, पवन का ताप, प्रकृति के हर तत्व, मेघों का समूह, इनमें से कोई नहीं. ಅಭಿನವ ಮನುಷ್ಯ ಪದ್ಯದ ಪ್ರಶ್ನೆ ಇದು. ದಿನಕರ್ ಅವರು ಏನು ಹೇಳ್ತಿದ್ದಾರೆ? ಮನುಷ್ಯನ ಆದೇಶದಂತೆ ಏರುತ್ತೆ ಮತ್ತು ಇಳಿಯುತ್ತೆ. ಯಾವುದು? ಪವನ್ ಕ ತಾಪ ಅಂದರೆ ಗಾಳಿಯ ತಾಪಮಾನ, ಅಥವಾ ಪ್ರಕೃತಿಯ ಪ್ರತಿ ತತ್ವನ, ಅಥವಾ ಮೇಘಗಳ ಸಮೂಹನ, ಅಥವಾ ಇದರಲ್ಲಿ ಯಾವುದು ಅಲ್ವಾ? ಯಾವುದು ಸರಿಯಾದ ಉತ್ತರ? पवन का ताप. ए पवन का ताप सही उत्तर होगा. 106ನೇ ಪ್ರಶ್ನೆಯನ್ನು ನೋಡಿ. ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಥೇ, ಜೈನುಲಾಬ್ದೀನ್, ಶಂಸುದ್ದೀನ್, ಜಲಾಲುದ್ದೀನ್, ಅಲ್ಲಾವುದ್ದೀನ್. ಯಾರು ಅವರ ಕಜಿನ್, ಅವರ ಚಿಕ್ಕ ದೊಡ್ಡಪ್ಪರ ಮಕ್ಕಳು ಅಂತೀವಲ್ಲ ನಾವು, ಅಂಥವ್ರು ಯಾರು? ಜೈನುಲಾಬ್ದೀನ್ ಅವರ, ಶಂಸುದ್ದೀನ್ ಅವರ, ಜಲಾಲುದ್ದೀನ್ ಅವರ, ಅಲ್ಲಾವುದ್ದೀನ್ ಅವರ. ಶಂಸುದ್ದೀನ್ ತಾನೇ ಪತ್ರಿಕಾ ವಿತರಕರು ಸಹ ಇವರೇ ಆಗಿದ್ದಿದ್ದು. ಇದನ್ನೇ ನಾವು ಬರಿಬೇಕು. 107ನೇ ಪ್ರಶ್ನೆ. बसंत की सच्चाई इस पाठ के लेखक हैं प्रेमचंद, विष्णु प्रभाकर, हरिशंकर परसाई, इलाचंद्र जोशी. ಯಾರು ಈ ಪಾಠದ ಈ ಏಕಾಂಕಿಯನ್ನು ಬರೆದಂತಹ ನಾಟಕಕಾರರು, ಲೇಖಕರು ಯಾರಪ್ಪ ಅಂದರೆ ಗೊತ್ತಲ್ವಾ? ಶ್ರೀ ವಿಷ್ಣು ಪ್ರಭಾಕರ್ ಜಿ. ವಿಷ್ಣು ಪ್ರಭಾಕರ್ ಅವರು ಬರೆದಿರ್ತಕ್ಕಂತಹ ಪಾಠ ಇದು. 108ನೇ ಪ್ರಶ್ನೆಯನ್ನು ನೋಡೋಣ. ಪಾಪ್ ಕ ಮೂಲ ಹೈ ಸ್ವಾನುಭವ್, ಅಂಧಕಾರ, ಅಭಿಮಾನ್, ಅಜ್ಞಾನ್. ಏನು ಪಾಪದ ಮೂಲ? ನಮ್ಮ ಅನುಭವನ, ಅಂಧಕಾರನ, ಅಭಿಮಾನನ, ಅಜ್ಞಾನನ. ತುಳಸಿಕೆ ದೋಹೆ, ಆ ದೋಹೆಗಳ ಪ್ರಕಾರ ತುಳಸಿದಾಸಜಿಯವರು ಗುರುತಿಸ್ತಕ್ಕಂಥದ್ದು ಅಭಿಮಾನ ಅಂತ. ಇಲ್ಲಿ ಅಭಿಮಾನ ಅಂದರೆ ಸ್ವಾರ್ಥ ಅನ್ನೋ ಅರ್ಥದಲ್ಲಿ ನಾವು ಗುರುತಿಸಬೇಕು. 109ನೇ ಪ್ರಶ್ನೆಯನ್ನು ನೋಡಿ. इंटरनेट की वजह से पूरे विश्व का विस्तार एक डैश जैसा छोटा हो गया है. ಇಂಟರ್ನೆಟ್ನ ಕಾರಣದಿಂದಾಗಿ ಪೂರ್ತಿ ವಿಶ್ವನೇ ಅದರ ವಿಸ್ತಾರ ಚಿಕ್ಕದಾಗಿ ಸಂಕುಚಿತಗೊಂಡು ಒಂದು ಸಣ್ಣ ಏನಾಗಿದೆ? ಯಾವುದು ಥರ ಆಗಿದೆ? ಶಹರ್ ಅಂದರೆ ನಗರ, ಬಿ ಅಂದರೆ ಗಾಂವ್ ಹಳ್ಳಿ, ಸಿ ಜಂಗಲ್ ಅಂದರೆ ಕಾಡು, ಡಿ ರಾಜ್ಯ ಅಂದರೆ ಸ್ಟೇಟ್ ರಾಜ್ಯ. ಯಾವುದರ ರೂಪವನ್ನು ಪಡ್ಕೊಂಡಿದೆ? ಇವತ್ತು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಬಿ ಗಾಂವ್ ಒಂದು ಸಣ್ಣ ಹಳ್ಳಿಯ ರೂಪವನ್ನು ಪಡ್ಕೊಂಡಿದೆ ಇಡೀ ವಿಶ್ವ. 110ನೇ ಪ್ರಶ್ನೆಯನ್ನು ಗಮನಿಸೋದಾದರೆ, परसाई जी को यहाँ ठहराया गया. होटल के एक छोटे कमरे में, होटल के एक बड़े कमरे में, होटल के बरामदे में, सम्मेलन के जगह में. ईमानदारों के सम्मेलन में भाग लेने आए परसाई जी को कहाँ ठहराया गया था? ಇಲ್ಲಿ ಅವರು ಸಮ್ಮೇಳನಕ್ಕೆ ಬಂದಿದ್ದರು, ಪ್ರಾಮಾಣಿಕರ ಸಮ್ಮೇಳನಕ್ಕೆ. ಹರಿಶಂಕರ್ ಪರ್ಸಾಯಿ ಜಿ ಅವರು ಅವ್ರನ್ನ ಉಳಿಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಎಲ್ಲಿ? ಹೋಟೆಲ್ನ ಸಣ್ಣ ರೂಮ್ ಅಲ್ಲ, ಹೋಟೆಲ್ನ ದೊಡ್ಡ ರೂಮ್ ಅಲ್ವಾ, ಅಥವಾ ಹೋಟೆಲ್ನ ಒಂದು ಹಾಲ್ನಲ್ಲ. ಡಿ ಸಮ್ಮೇಳನ ಕಿ ಜಾಗ ಮೇ, ಸಮ್ಮೇಳನದ ಹತ್ತಿರದಲ್ಲೇ ಒಂದು ಕಡೆ ಎಲ್ಲಾದರೂ ಅವರು ಇರೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲಿ? ಬಿ
होटल के एक बड़े कमरे में। सही उत्तर है। समय के खोने से क्या होता है? समय की पहचान ಕವಿತೆಯಿಂದ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಎ ಆನಂದ್, ಬಿ ಉನ್ನತಿ, ಸಿ ಸಮೃದ್ಧಿ, ಡಿ ಪಚ್ತಾವ. ಪಚ್ತಾವ ಅಂದರೆ ಪಶ್ಚಾತ್ತಾಪ. ಸಮಯಕ್ಕೆ ಖೋನಿಸಿ ಅಂದರೆ ಸಮಯವನ್ನು ನಾವು ಹೀಗೆ ಹೋಗೋದಕ್ಕೆ ಬಿಟ್ಟರೆ, ಕಳ್ಕೊಂಡ್ರೆ ನಮಗೆ ಕೊನೆಗೆ ಮಿಕ್ಕೋದೇನು, ನಮಗೆ ಉಳಿಯೋದು ಏನು? ಏನು? ಡಿ ಪಚ್ತಾವ. ಪಶ್ಚಾತ್ತಾಪ ಮಾತ್ರ ಪಡೆದಬೇಕಾಗುತ್ತೆ ನಾವು. ಸಮಯ ಹೋಗ್ಬಿಡುತ್ತಲ್ಲ, ನಾವೇನು ಸಾಧಿಸೋಕೆ ಆಗಲಿಲ್ವಲ್ಲ ಅಂತ. 112ನೇ ಪ್ರಶ್ನೆ. कर्नल का नाम था? ए सोनम पुलजर, बी खुल्लर, ಸಿ ಕುಮಾರ್, ಡಿ ಲಾಟು. ಯಾವ ಪಾಠದ ಪ್ರಶ್ನೆ ಇದು? ಮಹಿಳಾ ಕಿ ಸಾಹಸಗಾಥ ಅಲ್ವಾ? ಆ ಪಾಠದಿಂದ ಕೇಳಲಾಗಿದೆ. ಏನು ಕರ್ನಲ್ ಅವರ ಹೆಸರು? ಬಿ ಕರ್ನಲ್ ಖುಲ್ಲರ್ ಅಂತ ಅಲ್ವಾ? ಮೇಜರ್ ಕುಮಾರ್ ಅಂತ. ಲಾಟು ಅವ್ರಿಗೆ ಸಹಾಯಕ್ಕಾಗಿ ಬಂದಿರತಕ್ಕಂಥ ಆತ ಒಬ್ಬ ಪರ್ವತಾರೋಹಿ. ಸೋನಂ ಪುಲ್ಜರ್ ಇವರು ಎವರೆಸ್ಟ್ ಶಿಖರವನ್ನು ಹತ್ತಿದ ನಂತರ ಅಲ್ಲಿ ಬಂದು ಫೋಟೋ ತೆಗೆಯೋದಕ್ಕೆ ಬರ್ತಾರಲ್ವಾ, ನಂತರ ಬಂದು ಅವರು ಸೋನಂ ಪುಲ್ಜರ್ ಅವರು. ಸರಿ. ಮತ್ತು ಅಂಗದೋರ್ಜಿ ಅಂತ ಇನ್ನೊಂದು ಪಾತ್ರ ಬರುತ್ತೆ. ಅವರು ಬಿಚೇಂದ್ರ ಪಾಲ್ ಅವರನ್ನು ಮುನ್ನಡೆಸಿದಂತಹ ಅವರ ಮಾರ್ಗದರ್ಶಕರು. ಇವೆಲ್ಲ ಹೆಸರುಗಳು ಕೂಡ ನೆನಪಲ್ಲಿಟ್ಕೋಬೇಕು ನಾವು. 113ನೇ ಪ್ರಶ್ನೆ. ಸೂಕ್ಷ್ಮ ಪದಗಳಿಂದ ಬಾಲಕೃಷ್ಣ ಕಾ ರಂಗ್ ಥಾ. ಬಾಲಕೃಷ್ಣ ಯಾವ ಬಣ್ಣ? ಆತನ ದೇಹದ ಬಣ್ಣ ಯಾವುದು ಅಂತ ಕೇಳಿದರೆ ಕಾಲ, ಗೋರ, ಶ್ವೇತ್, ಗುಲಾಬಿ. ಗೋರ, ಶ್ವೇತ್, ಗುಲಾಬಿ ಅಂದರೆ ಬಿಳಿ ಅಂತಲೇ ಆಗುತ್ತೆ. ಉಳಿಯೋದು ಯಾವುದು? ಅವನ್ನ ಆ ಮೂರನ್ನ ಎಲಿಮಿನೇಟ್ ಮಾಡಿದರೆ ಉಳಿತಕ್ಕಂಥದ್ದು ಕಾಲ, ಶ್ಯಾಮ್. ಎ ಕಾಲ ಸಹಿ ಉತ್ತರ ಹೇ. ಕಾಲ ಅಂದರೆ ಕಪ್ಪು ಬಣ್ಣದ ಅನ್ನೋದು ಸರಿ ಉತ್ತರ. 114ನೇ ಪ್ರಶ್ನೆ. ಶ್ರಾವಣ ಬೆಳಗೊಳ ಕಿ ಗೊಮ್ಮಟೇಶ್ವರ ಮೂರ್ತಿ ಕಿ ऊंचाई 51 फीट, 57 फीट, 48 फीट, 53 फीट. 51 ಅಡಿನ, 57 ಅಡಿನ, 48 ಅಡಿನ ಅಥವಾ 53 ಅಡಿನ ಆ ಭವ್ಯ ಗೊಮ್ಮಟೇಶ್ವರನ ಪ್ರತಿಮೆಯ ಎತ್ತರವನ್ನು ನಾವು ಬರಿಬೇಕು. ನಿಮಗೆ ಉತ್ತರ ಗೊತ್ತಿದೆ ತಾನೆ? ಬಿ 57 ಅಡಿ. ಯಾರು ಕಟ್ಟಿಸಿದ್ದು, ಯಾರು ಅದನ್ನು ನಿರ್ಮಾಣ ಮಾಡಿದ್ರೆ ಚಾವುಂಡರಾಯರು ಅನ್ನೋದು ಕೂಡ ನಮಗೆ ನೆನ್ಪಿಟ್ಕೋಬೇಕು ನಾವು. 115ನೇ ಪ್ರಶ್ನೆಯನ್ನು ನೋಡೋಣ. सेंट फिनोमिना चर्च है बेंगलुरु में, चित्रदुर्गा में, सी मैसूरू में, डी ತುಮಕೂರು में. कहाँ है? ಎಲ್ಲಿದೆ सेंट फिनोमिना ಚರ್ಚ್? ಬೆಂಗಳೂರಲ್ಲ, ಚಿತ್ರದುರ್ಗದಲ್ಲ, ಮೈಸೂರಲ್ಲ ಅಥವಾ ತುಮಕೂರಲ್ಲಿದೆಯಾ? ಅದಿರೋದು ಮೈಸೂರಲ್ಲಿ ತಾನೆ. ಸಿ ಮೈಸೂರು ಮೇ ಸಹಿ ಉತ್ತರ ಹೇ. 116ನೇ ಪ್ರಶ್ನೆಯನ್ನು ನೋಡೋದಾದರೆ ಮೇರಾ ಬಚಪನ್ ಪಾಠದ 2ನೇ ಪ್ರಶ್ನೆ ಇದು. ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೋ ಕ್ಯಾ ಕಹಕರ್ ಪುಕಾರಾ ಕರ್ತೆ ಥೇ? ಅಬ್ದುಲ್ ಆಜಾದ್ ರಾಷ್ಟ್ರವಾದಿ ಕಲಾಂ ಏನಂತ ಕರೀತಾ ಇದ್ರು, ಏನಂತ ಸಂಬೋಧಿಸ್ತಾ ಇದ್ರು? ಅವರ ಭಾವ ಮತ್ತು ಆತ್ಮೀಯ ಗೆಳೆಯರಾದಂತಹ ಜಲಾಲುದ್ದೀನ್ ಅವರು ನಮ್ಮ APJ ಅಬ್ದುಲ್ ಕಲಾಂ ಅವರಿಗೆ ಹೀಗೆ ಕರೀತಾ ಇದ್ರು. ಹೇಗೆ? ಅಬ್ದುಲ್ ಅಂತ ಕರೀತಾ ಇದ್ರಾ, ಆಜಾದ್ ಅಂತ ಕರೀತಾ ಇದ್ರಾ, ರಾಷ್ಟ್ರವಾದಿ ಅಂತ ಕರೀತಾ ಇದ್ರಾ, ಕಲಾಂ ಅಂತ ಕರೀತಾ ಇದ್ರಾ? ನಿಮ್ಮ ಪಠ್ಯಪುಸ್ತಕದಲ್ಲಿ ಇರತಕ್ಕಂಥ ಪ್ರಶ್ನೆಯನ್ನು ಯಥಾವತ್ತಾಗಿ ನಾನಿಲ್ಲಿ ಕೇಳ್ತಾ ಇದ್ದೀನಿ. ಬಿ ಆಜಾದ್, ಆಜಾದ್ ಕಹಕರ್ ಪುಕಾರ್ತೆ ಥೇ. 117ನೇ ಪ್ರಶ್ನೆಯನ್ನು ನೋಡೋದಾದರೆ ಬಾಲಕೃಷ್ಣ ಕಿಸ್ಸೆ ಶಿಕಾಯತ್ ಕರ್ತಾ ಹೇ. ಹೀಗೆ ಬಲರಾಮ ಹಾಗೂ ಬಲರಾಮನ ಮಿತ್ರರು, ಗ್ವಾಲ್ ಮಿತ್ರರು ಅಂತ ಏನು ಕರಿತೀವೋ ಅವರೆಲ್ಲರೂ ಕೂಡ ಈತನನ್ನು ನೋಡಿ ನಗ್ತಾ ಇದ್ರು. ನೀನು ನೋಡಿದರೆ ಕಪ್ಪಗಿದೆಯಾ, ನಿನ್ನ ತಂದೆ ತಾಯಿ ಯಶೋದೆ ಹಾಗೂ ನಂದ್ ಬೆಳ್ಳಗಿದ್ದಾರೆ ಅಂತ ಎಲ್ಲ ಚಿಟಿಕೆ ಹೊಡೆದು ನಗ್ತಾ ಇದ್ರು ಅಲ್ವಾ. ಆಗ ಬೇಸರದಿಂದ ಬಂದು ಯಾರ ಬಳಿ ಬಾಲಕೃಷ್ಣ ತನ್ನ ಒಂದು ಕಂಪ್ಲೇಂಟ್ನ ಹೇಳ್ತಾನೆ ಅನ್ನೋದು ಪ್ರಶ್ನೆ. ಎ ನಂದಸೆ, ಬಿ ಯಶೋದಾಸೆ, ಸಿ ಗೋಪಿಕಾಸೆ, ಡಿ ಮಿತ್ರಸೆ. ಏನು ತನ್ನ ತಂದೆಯಾದಂತಹ ನಂದ ಹತ್ರ ಹೋಗಿ ಹೇಳ್ಕೊತಾರ, ಯಶೋದೆ ಬಳಿ ಬಂದು ತನ್ನ ಅಳಲನ್ನು ಹೇಳ್ಕೊಳ್ತಾರ, ಗೋಪಿಕೆಯರ ಹತ್ರ ಹೋಗಿ ಹೀಗಂತಾರೆ ಅಂತ ಹೇಳ್ತಾರ, ಅಥವಾ ಡಿ ಮಿತ್ರಸೆ ಯಾರಾದರೂ ಫ್ರೆಂಡ್ ಹತ್ರ ಹೋಗಿ ತನ್ನ ಕಷ್ಟವನ್ನು, ತನ್ನ ಅಳಲನ್ನು ತೋಡ್ಕೊಳ್ತಾರ? ಯಾವುದು ನಿಮ್ಮ ಉತ್ತರ? ಬಿ ಯಶೋದಾಸೆ. 118ನೇ ಪ್ರಶ್ನೆ. ತುಳಸಿದಾಸ್ ಜಿ ಘಟ್ ಮೇ ಪ್ರಾಣ ರಹನೆ ತಕ್ ಕಿಸೆ ನಾ ಛೋಡ್ನೆ ಕೋ ಕಹತೆ ಹೇ? ತುಳಸಿದಾಸರವರು ಘಟ್ ಅಂದರೆ ದೇಹ, ಶರೀರ, ಅದರಲ್ಲಿ ಪ್ರಾಣ ಇರೋವರೆಗೂ ಅಂದರೆ ನಾವು ಜೀವಂತ ಇರೋವರೆಗೂ ಇದನ್ನು ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಏನದು? ಸಮಾನತಾ, ದಯಾ, ಸತ್ಯ, ವಿವೇಕ ಯಾವುದನ್ನು ಸಹ ಬಿಡಬಾರ್ದು. ಆದರೆ ತುಳಸಿಕೆ ದೋಹೆಗಳಲ್ಲಿ ಹೇಳಿದ ಹಾಗೆ ದಯೆಯನ್ನು ಮಾತ್ರ ಬಿಡಲೇಬಾರದು.
बी दया सही उत्तर है. ಪೂರಕವಾಚನದಿಂದ 2 ಪ್ರಶ್ನೆ ಕೇಳ್ತಾರಲ್ವಾ, ಅವೇ ಇವು. ಕೊನೆಯ 2 ಪ್ರಶ್ನೆಗಳು ಬಹುಶಃ ಪೂರಕವಾಚನದಿಂದ ಕೇಳ್ತಾರೆ. ಒಂದು ಶನಿ ಸಬ್ಸೆ ಸುಂದರ ಗ್ರಹ, ಇನ್ನೊಂದು ಸತ್ಯಕ್ಕೆ ಮಹಿಮಾ. 109ನೇ ಪ್ರಶ್ನೆ ಶನಿ ಸಬ್ಸೆ ಸುಂದರ ಗ್ರಹದಿಂದ ಶನಿ ಕಿಸ್ಕಾ ಪುತ್ರ ಹೈ ಅಂತ, ಅಂದರೆ ತುಂಬ ಸಿಂಪಲ್ ಕ್ವಶನ್ ಕೇಳ್ಬೋದು ಇದರಿಂದ. ಹಾಗಾಗಿ ಅದಕ್ಕೆ ನಾವು ಸಿದ್ಧರಾಗೋಣ. ಚಂದ್ರ ಗುರು ಸೂರ್ಯ ಧ್ರುವ, ಕಿಸ್ಕಾ ಪುತ್ರ ಹೈ ಶನಿ? ಸಿ ಸೂರ್ಯ ಮಹಾರಾಜ್ ಕಾ. ಅದನ್ನು ನಾವು ಬರೆಯೋಣ. ಸತ್ಯ ಕಿ ಶಕ್ತಿ ಸೆ ವಿದೇಶಿ ಶಾಸನಕ್ಕೂ ಝಕ್ಜೋರ್ ದಿಯಾ, ಸತ್ಯದ ಶಕ್ತಿಯಿಂದ ವಿದೇಶಿಗರ ಆಂಗ್ಲರ ಶಾಸನವನ್ನು ಅವರು ಅಲ್ಲಾಡಿಸಿದ್ದು, ಅಂದರೆ ಅವ್ರನ್ನ ಇಲ್ಲದಂತೆ ಮಾಡಿದ್ದು ಇಲ್ಲಿಂದ. ಯಾರು? ಎ ಮಹಾತ್ಮ ಬುದ್ಧನೇ, ಬಿ ಮಹಾತ್ಮ ಗಾಂಧೀಜಿನೇ, ಸಿ ಮಹಾತ್ಮ ಬಸವೇಶ್ವರನೇ, ಡಿ ಇನ್ಮೆ ಸೆ ಕೋಯಿ ನಹಿ. ಯಾರು? ಬಿ ಮಹಾತ್ಮ ಗಾಂಧೀಜಿ ಅನ್ನೋದು ಸರಿಯಾದ ಉತ್ತರ. ಅತಿ ಮುಖ್ಯವಾದಂತಹ 40 ಪ್ರಶ್ನೆಗಳನ್ನು ಆರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ತಯಾರಿಸಿರೋದು. ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರಿ. ಇದನ್ನು ಅಭ್ಯಾಸ ಮಾಡಿದ್ರೆ ನಿಜವಾಗ್ಲೂ ಕೂಡ ನಾಳೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.